ಎಲ್ರಿಗೂ ನಮಸ್ಕಾರ. ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸಾಕಷ್ಟು ಜನ ಅಭ್ಯರ್ಥಿಗಳು ಶಿಕ್ಷಕರ ನೇಮಕಾತಿ ಯಾವಾಗ ಮಾಡ್ತಾರೆ ಮತ್ತು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಈಗಿನ ಅಪ್ಡೇಟ್ ಏನು ಅಂತಕ್ಕಂಥದ್ದು ಅದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇತ್ತು. ವಾಟ್ಸಪ್ನಲ್ಲಿ ನನಗೆ ಸಾಕಷ್ಟು ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ರಿ. ಹಾಗೆಯೇ ಏನೆಲ್ಲ ಡಾಕ್ಯುಮೆಂಟ್ಗಳನ್ನು ಸಿದ್ಧತೆ ಮಾಡಿಕೊಳ್ಬೇಕು ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ವಿವರಣೆಯನ್ನು ಕೊಡ್ತೀನಿ. ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ. ಈಗಿರುವಂಥ ಅಪ್ಡೇಟ್ ಏನು, ನೀವೇನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ನೋಡ್ತಾ ಹೋಗಿ. ಹಾಗೆ ಇದಕ್ಕಿಂತ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈಗ ಆಲ್ರೆಡಿ ಪರೀಕ್ಷೆ ಬರೆದಿರೋರನ್ನು ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವೇನು ಮಾಡ್ಬೋದು ಅಂದರೆ ರೆಫರ್ ಮಾಡ್ಬೋದು. ಸೊ ಆ ಬಗ್ಗೆ ಒಂದಷ್ಟು ನಿಮಗೆ ಟಿಪ್ಸ್ ಈ ವಿಡಿಯೋದಲ್ಲಿ ಖಂಡಿತ ಸಿಗುತ್ತೆ. ಸೊ ನೋಡ್ತಾ ಹೋಗೋಣ. ಶಿಕ್ಷಕರ ನೇಮಕಾತಿ ಕುರಿತು ಈಗಿನ ಅಪ್ಡೇಟ್ ಈ ಥರ ಇದೆ. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳಿತ್ತು. ಅದರಿಂದ ನೇಮಕಾತಿ ಆಗ್ತಿಲ್ಲ ಅನ್ನೋ ಒಂದು ಡೌಟ್ ಇತ್ತು. ಸೊ ಹಾಗಾಗಿ ಆ ಎಲ್ಲ ಅಂಶಗಳಿಗೆ ಒಂದು ತೆರೆ ಬಿದ್ದಿದೆ. ಸೊ ಒಳ ಮೀಸಲಾತಿ ಜಾರಿ ಆಗಿದೆ. ಸೊ ಅದೇನಪ್ಪ ಅಂದರೆ ಶಿಕ್ಷಕರ ನೇಮಕಾತಿ ವಿಳಂಬಕ್ಕೆ ಒಳ ಮೀಸಲಾತಿ ವಿಷಯದಿಂದಾಗಿ ವಿಳಂಬವಾಗಿದೆ ಅಂತೇಳಿ ಸಚಿವರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಅವರೇನು ಸುದ್ದಿಗೋಷ್ಠಿ ಮಾಡಿದರು ಮತ್ತು ಪೇಪರ್ ಸ್ಟೇಟ್ಮೆಂಟ್ ಎಲ್ಲವನ್ನು ಆಧರಿಸಿ ನಾನು ಈ ಒಂದು ಪಾಯಿಂಟ್ಸನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಇನ್ನೇನು ಅಡೆತಡೆಗಳಿಲ್ಲ, ನೇರವಾಗಿ ನೇಮಕಾತಿಯನ್ನು ನಾವು ಮಾಡ್ತೀವಿ ಅಂತ. ಹಾಗಾದರೆ ಯಾವಾಗ ಮಾಡ್ತಾರೆ, ಏನು ಮತ್ತು ಎಷ್ಟು ಟೈಮನ್ನು ತೆಗೆದುಕೊಳ್ತಾರೆ ಅನ್ನೋದಕ್ಕೆ ಕಾಲಮಿತಿ ಬಗ್ಗೆ ನಾವು ಮಾತಾಡೋದಾದರೆ, ಈ ಪ್ರಕ್ರಿಯೆಯನ್ನು ಮುಂದಿನ 3 ರಿಂದ 5 ತಿಂಗಳೊಳಗಾಗಿ ಪೂರ್ಣಗೊಳಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಅಂತ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಏನು ಸರ್ ಇದು ನಿಜವಾಗ್ಲೂ ಸತ್ಯನಾ ಅಂತ ಹೇಳೋದಾದರೆ, ಖಂಡಿತವಾಗಿ ಶಿಕ್ಷಕರ ಅಗತ್ಯತೆ ಇದೆ. ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ಕೊರತೆ ಅಧಿಕವಾಗಿದೆ ಮತ್ತು ನೇಮಕಾತಿಗೆ ಅಗತ್ಯವಾಗಿ ತುಂಬ ಬೇಕು ಅಂತಕ್ಕಂಥದ್ದನ್ನು ಶಿಕ್ಷಣ ಸಚಿವರೇ ಸ್ವತಃ ಅವರು ಹೇಳಿದ್ದಾರೆ. ಮತ್ತು ತುಂಬ ಜನ ಹೇಳ್ತಾ ಇದ್ದಾರೆ, ಸರ್ ಸರ್ಕಾರದ ಬಳಿ ಹಣ ಇಲ್ಲ ಅಂತ. ಅವರೇ ಅದರ ಬಗ್ಗೆ ಸ್ಪಷ್ಟನೆಯನ್ನು ಆ ಪ್ರಶ್ನೆಗೆ ಕೊಟ್ಟಿದ್ದಾರೆ. ವದಂತಿಗಳಿಗೆ ಒಂದಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ನೇಮಕಾತಿಗೆ ಸಂಬಂಧಪಟ್ಟಂತೆ ಗೌರ್ಮೆಂಟಲ್ಲಿ ದುಡ್ಡಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೆಲವರು ಪತ್ರಕರ್ತರು ಶಿಕ್ಷಣ ಸಚಿವರಿಗೆ ಕೇಳಿದಾಗ ಅವರು ಹೇಳ್ತಿದ್ದಾರೆ, ಸರ್ಕಾರದ ಬಳಿ ಹಣದ ಕೊರತೆ ಇರುವುದರಿಂದ ನೇಮಕಾತಿ ಮಾಡುತ್ತಿಲ್ಲ ಎಂಬ ಟೀಕೆಗಳಿಗೆ ಸಚಿವರು ಪ್ರತಿಕ್ರಿಯೆ ಕೊಡ್ತಾ ಅಂತಹ ಯಾವುದೇ ಆರ್ಥಿಕ ಮುಗ್ಗಟ್ಟು ಇಲ್ಲ ಅಂಥೇಳಿ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಇನ್ನು ಅಭ್ಯರ್ಥಿಗಳಿಗೆ ಭರವಸೆ. ಕಷ್ಟಪಟ್ಟು ಓದ್ತಿರ್ತಕ್ಕಂತಹ ಮತ್ತು ನೇಮಕಾತಿಗಾಗಿ ಕಾಯ್ತಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಅನ್ಯಾಯವಾಗದಂತೆ ಆದಷ್ಟು ಬೇಗ ಪ್ರಕ್ರಿಯೆಯನ್ನು ಮುಗಿಸುವುದಾಗಿ ತಿಳಿಸಿದ್ದಾರೆ. ಇದಿಷ್ಟು ಇನ್ಫಾರ್ಮೇಷನ್ನು ನ್ಯೂಸ್ ಪೇಪರ್ ಮತ್ತು ಅವರು ಹೇಳಿರುವಂತಹ ಕೆಲವೊಂದು ವಿಡಿಯೋ ಸ್ಕ್ರಿಪ್ಟ್ಗಳು ಅವುಗಳನ್ನು ಆಧರಿಸಿ ಕೊಡಲಾಗಿದೆ. ಇನ್ನು ಇದನ್ನು ಸರಳವಾಗಿ ನಾವು ಒಂದು ಲೈನಲ್ಲಿ ಸರಳವಾಗಿ ಹೇಳೋದಾದರೆ, ಮೀಸಲಾತಿ ಗೊಂದಲಗಳಿಂದ ತಡವಾಗಿದ್ದಂಥ ನೇಮಕಾತಿ ಪ್ರಕ್ರಿಯೆಗೆ ಈಗ ವೇಗ ನೀಡಲಿಕ್ಕೆ ಸರ್ಕಾರ ನಿರ್ಧರಿಸಿದೆ ಅಂತಕ್ಕಂಥದ್ದು. ಅಂದರೆ ಬೇಗನೆ ರೆಕ್ರೂಟ್ಮೆಂಟನ್ನು ಮಾಡ್ತಾರೆ. ಶಿಕ್ಷಕರ ನೇಮಕಾತಿಗೆ ಬೇಕಾದ ದಾಖಲೆಗಳ ಪಟ್ಟಿ. ಹಾಗಾದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ನಾವು ರೆಡಿ ಮಾಡಿ ಇಟ್ಕೋಬೇಕು. ಸೊ ಈಗ ಯಾವಾಗಲೂ ಕೂಡ ಇದೇ ಇಂಪಾರ್ಟೆಂಟಾಗಿ ನಾವೇನು ಮಾಡ್ತೀವಿ, ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅನ್ನೋ ಥರ ಮಾಡಬಾರ್ದು. ಈಗ ಪರದಾಡೋದಕ್ಕಿಂತ ಮೊದಲೇ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಬೇಕು. ಅವು ಏನು ಅಂತ ನೋಡೋಣ. ಅಂದರೆ ಈಗ ನೀವು ಎಕ್ಸಾಮ್ ಬರೆದಾದ್ಮೇಲೆ ನಿಮ್ಗೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ನೇಮಕಾತಿಗಾಗಿ ಸಲ್ಲಿಸಿದಂಥ ಸಲ್ಲಿಸಿದ ಆನ್ಲೈನ್ ಅರ್ಜಿ ಪ್ರತಿ ನೀವು ಒಂದು ಪ್ರಿಂಟೌಟ್ ಇಟ್ಕೊಂಡಿರ್ತೀರ. ಅದೇನೆ ಏನು ಅಪ್ಲಿಕೇಶನ್ ಹಾಕಿರ್ತೀರಿ ಅದರ ಅಪ್ಲಿಕೇಶನ್ನ ಪ್ರಿಂಟೌಟು. ಅದ್ರ ಜೊತೆಗೆ ಏನೇನು ಬೇಕು ಅಂತ ನೋಡೋದಾದರೆ, SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿ.ಎಡ್ ಇದ್ದರೆ ಡಿ.ಎಡ್ ಮಾರ್ಕ್ಸ್ ಕಾರ್ಡು. ಸೊ ಡಿ.ಎಡ್ ಆಗಿದ್ದರೆ ಡಿ.ಎಡ್, ಬಿ.ಎಡ್ ಆಗಿದ್ದರೆ ಬಿ.ಎಡ್. ಯಾವ ಹುದ್ದೆಗೆ ನೀವು ಪ್ರಯತ್ನ ಮಾಡ್ತಾಯಿದ್ದೀರಿ, GPSTR, HSTR, PSTR ಯಾವುದನ್ನು ಕಾಲ್ಫರ್ ಮಾಡಿದ್ದಾರೆ ಆ ಹುದ್ದೆಗೆ ಸಂಬಂಧಪಟ್ಟಂಥ ಒಂದು ಸರ್ಟಿಫಿಕೇಟು. ಅಂದರೆ ಡಿ.ಎಡ್, DLED, ಬಿ.ಎಡ್ ಈ ಥರದ ಸರ್ಟಿಫಿಕೇಟು. ಇನ್ನು ಡಿಗ್ರಿ ಸರ್ಟಿಫಿಕೇಟು, ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿ ಮತ್ತು ಇಂಪಾರ್ಟೆಂಟಾಗಿ ಬೇಕಾಗಿರೋದು ಕಾನ್ವೊಕೇಷನ್. ಇಲ್ಲಿ ನಮ್ಮ ನೇಮಕಾತಿ ಸಂದರ್ಭದಲ್ಲಿ ಏನು ಮಾಡಿದ್ರು ಅಂದರೆ, ಕಾನ್ವೊಕೇಷನ್ ಕೆಲವ್ರದ್ದು ಇರಲಿಲ್ಲ. ಸೊ ಮತ್ತೆ ಹೋಗಿ ಅರ್ಜೆಂಟಾಗಿ ಬೇಕು ಅಂಥೇಳಿ ಯೂನಿವರ್ಸಿಟಿಗಳ ಮುಂದೆ ಫುಲ್ ಕ್ಯೂ ನಿಂತು ಕಷ್ಟಪಟ್ಟು ತೊಗೊಂಡು ಬಂದರು. ಅದು ಹೇಗೆ ಏನು ಅನ್ನೋದು ನಿಮಗೂ ಕೂಡ ನಿಮ್ಮ ಸ್ನೇಹಿತರು ಹೇಳೋದೆಲ್ಲ ಗೊತ್ತಾಗಿರುತ್ತೆ. ಸೊ ಅದಕ್ಕೆ ಪೆನಾಲ್ಟಿ ಅಂತ ತುಂಬಿ ಏನೇನೋ ಮಾಡಿ ಸರ್ಕಸ್ ಮಾಡಿ ಬೇಕು ಅಂಥೇಳಿ ಪ್ರಯತ್ನ ಮಾಡಿ ತೊಗೊಂಡು ಬಂದರು. ಅದಕ್ಕಾಗಿ ಯಾರೆಲ್ಲ ಕಾನ್ವೊಕೇಷನ್ಗೆ ಅಪ್ಲೈ ಮಾಡಿಲ್ಲ, ಆನ್ಲೈನಲ್ಲಿ ಇರ್ತವೆ ಅದಕ್ಕೆ ಅಪ್ಲಿಕೇಶನ್ ಸಂಬಂಧಪಟ್ಟಂಥ ಫೀಸು ಈಗಲೇ ಅಪ್ಲೈ ಮಾಡಿ. ವಿತಿನ್ 6 ಮಂತ್ಸ್ ನಿಮಗೆ ಕಾನ್ವೊಕೇಷನ್ ನಿಮ್ಮ ಮನೆಗೆ ಬರುತ್ತೆ. ಹಾಗಾಗಿ ಆ ಒಂದು ಪ್ರೋಸೆಸ್, ಕುವೆಂಪು ಯೂನಿವರ್ಸಿಟಿ ಇದ್ದರೆ ವೆಬ್ಸೈಟನ್ನು ಕಾಂಟ್ಯಾಕ್ಟ್ ಮಾಡಿ. ಹೆಲ್ಪ್ಲೈನ್ ನಂಬರ್ಸ್ಗಳಿದೆ. ದಾವಣಗೆರೆ ಯೂನಿವರ್ಸಿಟಿ ಇದ್ದರೆ, ಕರ್ನಾಟಕ ಯೂನಿವರ್ಸಿಟಿ, ನಿಮ್ದು ಯಾವ ಬೆಳಗಾವಿ ಯೂನಿವರ್ಸಿಟಿ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ, ನೀವು ಎಲ್ಲಿ ಯಾವ ಯೂನಿವರ್ಸಿಟಿಗೆ ಓದಿರ್ತೀರಿ ಆ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಥ ಆ ಒಂದು ಆಡಳಿತ ಅಧಿಕಾರಿಗಳನ್ನು ಕೇಳಿ ಅಲ್ಲಿ ನೀವೇನು ಮಾಡ್ಬೋದು ಅಂದರೆ ಕಚೇರಿಗೆ ಸಂಪರ್ಕ ಮಾಡಿ ಇದಕ್ಕೇನು ಪ್ರೊಸೀಜರ್ ಇದೆ, ನಾವು ಹೇಗೆ ಅಪ್ಲೈ ಮಾಡಬೇಕು ಕೇಳಿಕೊಟ್ರೆ
ಯಾರ ಹತ್ರ ಇಲ್ಲ ಅವರು ಈಗಲೇ ತೊಗೋಬೋದು. ನೀವು ಆಲ್ರೆಡಿ ತೊಗೊಂಡಿದ್ರು ಕೂಡ ಅಲ್ಲಿ ಗೊತ್ತಾಗುತ್ತೆ. ತೊಗೊಂಡಿದ್ರೆ ಫೆನಾಲ್ಟಿ ತುಂಬಿ ಮತ್ತೆ ಕಳೆದೋಗಿದೆ ಅಂತ ತೊಗೋಬೇಕಾಗುತ್ತೆ. ತೊಗೊಂಡಿಲ್ಲ ಅಂದರೆ ಒಂದು ಸ್ವಲ್ಪ ಫೀಸ್ ಇರುತ್ತೆ. ನಿಮ್ಮ ಒಂದು ಕೋರ್ಸ್ ಮುಗಿದು ಭಾಳ ವರ್ಷಗಳಾಗಿದ್ದರೆ ಒಂದಷ್ಟು ಫೀಸ್ ಜಾಸ್ತಿ ಇರುತ್ತೆ. ಅಥವಾ ಈ ರೀಸೆಂಟಾಗಿ ಮುಗಿಸಿದ್ರೆ ನಿಮಗೆ ಯಾವುದೇ ಶುಲ್ಕ ಇಲ್ಲದೆ ನಿಮಗೆ ಕಾನ್ವೊಕೇಷನನ್ನು ಕೊಡ್ತಾರೆ. ಇದಿಷ್ಟು ನಿಮಗೆ ಗೊತ್ತಿರಲಿ. ಸುಮ್ಮನೆ ಇವು ಇಲ್ಲ ಅಂತೇಳಿ ಕೊನೆ ಮೂಮೆಂಟಲ್ಲಿ ಪರದಾಡಿದ್ದು ನಮಗೆ ಗಂದಿತ್ತು. ಹಾಗಾಗಿ ಆ ವಿಚಾರವನ್ನು ಸ್ಪಷ್ಟವಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಕಾನ್ವೊಕೇಷನ್ ಇರಬೇಕು. ಇನ್ನು BEd ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿಗಳು ಬೇಕು. ಸ್ನಾತಕೋತ್ತರ ಪದವಿ ಏನಾದರೂ ಮಾಡಿದರೆ ಅದು ಮೋಸ್ಟ್ಲಿ ಇದು ರಿಕ್ರೂಟ್ಮೆಂಟಲ್ಲಿ HSTR ಮೇಲ್ಪಟ್ಟಿರ್ಬೋದು, HSTR ಇರ್ಬೋದು. ಅದು ನೋಟಿಫಿಕೇಷನ್ ಆದಮೇಲೆ ಗೊತ್ತಾಗುತ್ತೆ. ಸದ್ಯಕ್ಕೆ ಅದನ್ನು ನಾನೇನು ಹೇಳಲ್ಲ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಇದ್ದರೆ ರೂರಲ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು, ನಿಮ್ಮ ಒಂದು ಗುರುತಿನ ಚೀಟಿ, ಆಧಾರ್ ಅಥವಾ ಪ್ಯಾನ್ ಅಥವಾ ವೋಟರ್ ID ಇವು ನಿಮಗೆ ಕಂಪಲ್ಸರಿಯಾಗಿ ಕೇಳ್ತಾರೆ, ನಿಮ್ಮ ಒಂದು ಗುರುತಿನ ಚೀಟಿ. ಇನ್ನು ಮೀಸಲಾತಿಗೆ ಸಂಬಂಧಪಟ್ಟಂತೆ ನೀವೇನಾದ PH ಇದ್ದರೆ ವಿಶೇಷ ಮೀಸಲಾತಿ ಪ್ರಮಾಣ ಪತ್ರಗಳು, ಅಂಗವಿಕಲತೆ ಪ್ರಮಾಣ ಪತ್ರ ಅಥವಾ ಆರ್ಮಿ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮಾಣ ಪತ್ರ, ಅಥವಾ ಯೋಜನಾ ನಿರಾಶ್ರಿತ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಪ್ರಮಾಣ ಪತ್ರ ನೀವು ಅರ್ಜಿಯಲ್ಲಿ ಹಾಕಿದರೆ ಅದನ್ನು ಇಲ್ಲಿ ಕೊಡ್ಬೋದು. ಇನ್ನು TET ಪ್ರಮಾಣ ಪತ್ರ ಅದು ಕೂಡ ಕಂಪಲ್ಸರಿ. ಅಲ್ಲಿ ನೀವು ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಹೈದರಾಬಾದ್ ಕರ್ನಾಟಕ ಪ್ರಮಾಣ ಪತ್ರ ಅದು ಅನ್ವಯಿಸೋರಿಗೆ, ಯಾರೆಲ್ಲ ಅಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿದ್ದೀರಿ ಅವರಿಗೆ ಆ ಒಂದು 371J ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ. ಅದು ಇಲ್ಲ ಅಂದರೆ ಈಗಲೇ ಅದನ್ನು ತೊಗೋಬೇಕು. ಕೊನೆ ಮೂಮೆಂಟಲ್ಲಿ ನಿಮ್ಗೆ ಸಿಗುತ್ತೋ ಇಲ್ಲೋ ನೋಡಿ. ಯಾಕೆ ಅಂತ ಹೇಳಿದ್ರೆ ರಿಕ್ರೂಟ್ಮೆಂಟ್ ಆದಮೇಲೆ ಎಲ್ಲರೂ ಅಲ್ಲಿ ದೌಡಾಯಿಸಿರ್ತಾರೆ. ಸರ್ ಹಾಗಾದರೆ ಹೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಸರ್? ನಾವು PSTR ಕಾಲ್ ಮಾಡ್ತಾರೋ ಇಲ್ಲೋ, GPSTR ಜಾಸ್ತಿ ಮಾಡ್ತಾರೆ, ನಾವು ಹೈಸ್ಕೂಲ್ ಪೋಸ್ಟ್ ಎಷ್ಟಿರುತ್ತೆ? ಸೊ ಖಂಡಿತ ಇದಕ್ಕೆ ಉತ್ತರ ನನಗೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದರೆ ಅದರ ಇಷ್ಟೇ ಪೋಸ್ಟ್ಗಳು ಇಷ್ಟೇ ಇದು ಅಂತ ಆರ್ಥಿಕ ಇಲಾಖೆ ಅನುಮತಿ ಕೊಟ್ಟು ಅದು ಅಧಿಕೃತವಾಗಿ ನೋಟಿಫಿಕೇಷನ್ ಬರೋವರೆಗೂ ನಾವು ಯಾವುದನ್ನು ಹೇಳಲಿಕ್ಕಾಗಲ್ಲ. ಬಟ್ ಹಾಗಂತ ನಿಮ್ಮ ಅಭ್ಯಾಸವನ್ನು ನಿಲ್ಲಿಸಬೇಡಿ. ಮೊದಲಿಗೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ಮೊದಲು ನೀವು ನಿಮ್ಮ ಸಿದ್ಧತೆಯನ್ನು ಮಾಡ್ಕೋಬೇಕಾದ್ರೆ ನೀವು ಯಾವುದೇ ಹುದ್ದೆಗೆ, ಅದು PSTR ಆದರೂ ಆಗಿರಲಿ, GPSTR ಆದರೂ ಆಗಿರಲಿ, ಅಥವಾ HSTR ಆದರೂ ಆಗಲಿ, ಓಕೆ, ಈ ಹುದ್ದೆಗಳಿಗೆ ನೀವೇನು ಮಾಡಬೇಕಪ್ಪ ಅಂತಂದರೆ ಮೊದಲು ಪಠ್ಯಕ್ರಮ ತಗೊಳ್ಳಿ. ಸೊ ಯಾವ ಪಠ್ಯಕ್ರಮಗಳನ್ನು ನಾವು ಓದಬೇಕು, ಓಕೆ, ಸೊ ಈ ಪಠ್ಯಕ್ರಮವನ್ನು ನೀವು ನೋಡ್ಕೊಳ್ಳಿ. ಜೊತೆಗೆ ಎಷ್ಟು ಪೇಪರ್ಗಳನ್ನು ಬರೀಬೇಕು. ಸೊ ಪೇಪರ್ 1, ಪೇಪರ್ 2 ಜನರಲ್ ಪೇಪರ್ ಇರುತ್ತಾ, ಇಲ್ಲ ಇನ್ನು GPSTR ಆದರೆ ಪೇಪರ್ 3 ಇರುತ್ತೆ, ಅದು ಇಂಗ್ಲೀಷ್ನವ್ರನ್ನ ಬಿಟ್ಟು, ಓಕೆ. ಸೊ ಇವೆಲ್ಲವನ್ನು ನೀವು ಅಭ್ಯಾಸ ಮಾಡ್ಕೋಬೇಕು. ಅಂದರೆ ಸಿಲೆಬಸ್ಸನ್ನು ತಿಳ್ಕೊಬೇಕು, ಪೇಪರ್ ಪ್ಯಾಟ್ರನನ್ನು ತಿಳ್ಕೊಬೇಕು. ಮತ್ತು ಏನು ಮಾಡಬೇಕಪ್ಪ ಅಂದರೆ ಪ್ರಮುಖವಾಗಿ ನೀವು ಓದಬೇಕಾದ್ರೆ ಮೊದಲು ಸರ್ ಆ ಬುಕ್ ಓದಲಾ, ಈ ಬುಕ್ ಓದಲಾ, ಸೈಕಾಲಜಿಗೆ ಯಾವುದು ಓದಲಿ, ಅದಕ್ಕೆ ಯಾವುದು ಓದಿ, ಇದಕ್ಕೆ ಯಾವುದು ಓದಿ, ಆ ಥರ ಚೆನ್ನಾಗಿದೆ, ಆ ಥರ ಚೆನ್ನಾಗಿದೆ. ಸರ್ ಈಗ ಪಾಸಾಗಿರೋರು ಹೇಳ್ತಾರೆ ಏನಂದರೆ, ನಾನು ಈ ಚಾನಲ್ ನೋಡಿದೆ, ನನಗೆ ತುಂಬ ಖುಷಿ ಆಯಿತು, ತುಂಬ ಮಾರ್ಕ್ಸ್ ತೊಗೊಂಡೆ, ಈ ಬುಕ್ ಓದಿದೆ, ನಾನು ಅದನ್ನು ಅವರು ಪ್ರಮೋಷನ್ ಮಾಡಲ್ಲ, ಬಟ್ ಅವ್ರಿಗಾಗಿದ್ದ ಅನುಭವಗಳನ್ನು ಹೇಳ್ಕೊಳ್ತಾರೆ. ಈಗ 10 ಜನ ಒಂದೇ ಪುಸ್ತಕವನ್ನು ಓದಿರ್ತಾರೆ. ಸೊ ಅದರಲ್ಲಿ 2 ಪಾಸಾಗಿರ್ತಾರೆ ಅಂತಂದರೆ ಆ 2 ಇನ್ನು 8 ಜನ ಅವರು ಮಾರ್ಕ್ಸ್ ತೊಗೊಂಡಿರಲ್ಲ. ಸೊ 2 ಹೇಳೋದು ಈ ಬುಕ್ಕು ಚೆನ್ನಾಗಿದೆ ಅಂತ, ಇನ್ನು 8 ಜನ ಈ ಬುಕ್ಕು ಚೆನ್ನಾಗಿಲ್ಲ ಅಂತಾರೆ. ಹಾಗಾದರೆ ನೀವು ಹೆಂಗೆ ಜಡ್ಜ್ ಮಾಡ್ತೀರಾ? ನೋ, ಬುಕ್ಸ್ ಯಾವುದೇ ಇರಲಿ, ಯಾವ ಆಥರೇ ಆಗಿರಲಿ, ಹೇಗೆ ಇರಲಿ, ನೀವು ಎಷ್ಟು ಅರ್ಥ ಮಾಡ್ಕೊಂಡು ಪರೀಕ್ಷೆಯಲ್ಲಿ ಬರೀತೀರಾ ಅದು ಇಂಪಾರ್ಟೆಂಟು. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನೀವು 6ರಿಂದ 12ರವರೆಗೆ, ಸೊ ನೀವು ಆರ್ಟ್ಸ್ ಆಗಿದ್ದರೆ, ಅಥವಾ ಇಲ್ಲ ಸರ್ ನನಗೆ ಅಷ್ಟಾಗಲ್ಲ ಅಂದರೆ 6ರಿಂದ 10ರವರೆಗೆ ಮಿನಿಮಮ್, ಇದು ಮ್ಯಾಕ್ಸಿಮಮ್, ಇದು ನೀವೇನು ಮಾಡಬೇಕು, ಟೆಕ್ಸ್ಟ್ ಬುಕ್ಗಳನ್ನು ರೆಫರ್ ಮಾಡಬೇಕು. ಸೊ ಈ ಟೆಕ್ಸ್ಟ್ ಬುಕ್ಗಳನ್ನು ರೆಫರ್ ಮಾಡಿ ಖಂಡಿತ ನೀವು ಪಾಯಿಂಟ್ಸ್ ನೋಟ್ಸನ್ನು ಮಾಡ್ಕೊಳ್ಳಿ. ಸೊ ಬರೆದುಕೊಳ್ತಾ ಇದ್ದೀರಾ ಅಂದ್ಕೊಳ್ತೀನಿ, ಪಾಯಿಂಟ್ಸ್ ನೋಟನ್ನು ಮಾಡ್ಕೊಳ್ಳಿ. ಮತ್ತು ಇದ್ರ ಜೊತೆಗೆ ಅಭ್ಯಾಸ ಮಾಡಿದ ತಕ್ಷಣ ಇನ್ನೊಂದೇನಪ್ಪ ಅಂತಂದರೆ ಓಲ್ಡ್ ಕ್ವಶನ್ ಪೇಪರ್, ಓಕೆ, ಹಳೆಯ ಪ್ರಶ್ನೆ ಪತ್ರಿಕೆ. ಸೊ ಇವನ್ನ ನೀವೇನು ಮಾಡಬೇಕಾಗತ್ತೆ, ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಸರ್ ಹಾಗಾದರೆ ಓಲ್ಡ್ ಕ್ವಶನ್ ಪೇಪರ್ ಎಲ್ಲಿ ಸಿಗುತ್ತೆ ಏನು? ಅದು ಬುಕ್ ಸ್ಟೋರ್ಗಳಲ್ಲಿ ನೀವು ಹೋಗಿ ಒಂದ್ಸರಿ ಸರ್ಚ್ ಮಾಡಿದರೆ ನಿಮಗೆ ಆ ಬುಕ್ಕು ಯಾವುದಿದೆ, ಯಾವ ಕ್ವಶನ್ ಪೇಪರ್ ಇದೆ ಸಿಗುತ್ತೆ. ಸೊ ಖಂಡಿತ ನಿಮಗೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಯಾವ ರೀತಿ ಪ್ರಶ್ನೆಗಳು ಹಿಂದೆಲ್ಲ ಕೇಳಿದ್ದಾರೆ, ನಮಗೂ ಈ ಥರ ಕೇಳಿದರೆ ನಾವು ಬರಿತೀವ, ಹಾಗಾದ್ರೆ ನಾವು ಎಷ್ಟು ಓದಬೇಕು, ಮ್ಯಾಥ್ಸ್ ಆದರೆ ಹೆಂಗೆ, ಸೋಷಿಯಲ್ ಆದರೆ ಹೆಂಗೆ, ಇಂಗ್ಲೀಷ್ ಆದರೆ ಹೆಂಗೆ, ಕನ್ನಡ ಆದರೆ ಹೆಂಗೆ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ರೆಫರ್ ಮಾಡಿ ಆ ಪತ್ರಿಕೆಗಳಲ್ಲಿ ನಿಮಗೆ ಏನು ಟಫ್ ಅನ್ನಿಸ್ತು, ಎಲ್ಲಿ ನಿಮ್ಮ ಸ್ಕೋರ್ ಕಡಿಮೆ ಆಗಲ್ಲ, ಅದಕ್ಕೆ ಹೆಚ್ಚಿನ ಸಿದ್ಧತೆಯನ್ನು ಮಾಡ್ಕೋಬೇಕು. ಈಗ ಹೆಂಗೆ ಪ್ರೀ ಟೆಸ್ಟ್ ಅಂತಾರಲ್ಲ, ನೈದಾನಿಕ ಪರೀಕ್ಷೆಗಳು ಶಾಲೆ ಪ್ರಾರಂಭವಾದಾಗ ಮಾಡ್ತಾರೆ,
ಅದರಲ್ಲಿ ಮಕ್ಕಳಲ್ಲಿ ಎಲ್ಲಿ ನ್ಯೂನ್ಯತೆ ಇದೆ ಅಂತಕ್ಕಂಥದ್ದನ್ನು ಕಂಡುಹಿಡಿಯೋಕ್ಕೆ, ಹಾಗೆ ನೀವು ಕ್ವಶನ್ ಪೇಪರನ್ನು ನೋಡಿದಾಗ ನಿಮ್ಮ ನ್ಯೂನ್ಯತೆಯನ್ನು ನೀವೇ ಸೆಲ್ಫ್ ಸ್ಟಡಿ ಮಾಡಿಕೊಂಡು ಅಭ್ಯಾಸ ಮಾಡಬೇಕು. ಇದು ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲನ್ನು ಹೆಚ್ಚು ಮಾಡುತ್ತೆ. ಇದ್ರ ಜೊತೆಗೆ ಏನಪ್ಪ ಅಂದರೆ, ಯಾರು ಪಾಠ ಈಗ ನೀವು ಆಲ್ರೆಡಿ ಈಗ ಹೈಸ್ಕೂಲ್ಗಳಲ್ಲಿ, ಪ್ರೈಮರಿ ಸ್ಕೂಲ್ಗಳಲ್ಲಿ ಅಥವಾ ಹೈಸ್ಕೂಲ್ಗಳಲ್ಲಿ ಅಥವಾ ಕೆಲವರು ಟ್ಯೂಷನ್ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀರಿ, ಅವರಿಗೆ ಆಲ್ರೆಡಿ ಸಬ್ಜೆಕ್ಟ್ ಟಚ್ ಇರುತ್ತೆ. ಅಂಥವರು ಮಕ್ಕಳಿಗೆ ಹೆಚ್ಚು ಎಫರ್ಟ್ ಹಾಕಿ ನೀವು ಹೇಳ್ಕೊಡ್ತಿದ್ದಾಗ ನಿಮ್ಗೇನಾಗುತ್ತೆ, 100% ನಿಮಗೆ ಎಕ್ಸಾಮ್ನಲ್ಲಿ ಪಾಸ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಬರೀ ಓದಿದರೆ ಪಾಸ್ ಆಗ್ತಾರೆ ಅಂತ ನಾನು ಹೇಳಲ್ಲ, ಯಾಕೆಂದರೆ ನಾನೇ ಎಕ್ಸಾಂಪಲ್. ನಾನು ಜಾಸ್ತಿ ಕೂತು ಓದಿಲ್ಲ, ಮಕ್ಕಳಿಗೆ ನಾನು ಹೇಳ್ಕೊಟ್ಟಿದ್ದೀನಿ, ನಾನು ಪ್ರಾಮಾಣಿಕವಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ. ಆ ಮೂಲಕ ನನಗೆ ಸಕ್ಸಸ್ ಸಿಕ್ಕಿದೆ. ಓಕೆ, ಕೆಲವರೆಲ್ಲ ಹೇಳ್ತಾರೆ, ಸರ್ ನಾನು ವರ್ಕಿಂಗ್ ಸರ್, ಸ್ಕೂಲಿಗೆ ಹೋಗಿ ಬಂದು ಯಾವಾಗ ಓದ್ಕೊಳ್ಳಿ ಸರ್. ಸ್ಕೂಲ್ಗೆ ಹೋಗಿ ಏನು ಮಾಡ್ತೀರಾ, ಅಲ್ಲೂ ಕೂಡ ಪಾಠನೇ ಮಾಡ್ತೀವಲ್ವ. ಇನ್ನು ಕೆಲವರು ಹೇಳ್ತಾರೆ, ಸರ್ ನಾನು ಪಾಠ ಮಾಡೋದು 5ನೇ ಕ್ಲಾಸ್ 6ನೇ ಕ್ಲಾಸ್ಗೆ, ನಾನು ಹೆಂಗೆ ಸರ್ ಅಲ್ಲಿ ಪ್ರಿಪೇರ್ ಆಗೋಕ್ಕಾಗುತ್ತೆ, ಮಾಡ್ತೀನಿ ಸರ್, ನಾನು ಕೆಳಗಿನ ಕ್ಲಾಸಿಗೆ ಮಾಡ್ತೀನಿ ಸರ್. ಇವೆಲ್ಲ ರೀಸನ್ನೇ ಅಲ್ಲ. ನೀವು ಯಾವ ಕ್ಲಾಸಿಗೆ ಹೇಳ್ಕೊಡ್ತಿದ್ದೀರಿ ಅಲ್ಲಿ ಹೇಳ್ಕೊಟ್ಟು ಬಂದು ಮನೇಲಿ ನೀವು ಅಭ್ಯಾಸ ಮಾಡಿ. ಇಷ್ಟು ದಿನ ಟೈಮ್ ಇತ್ತಲ್ವಾ, ಅದೆಲ್ಲ ಓಕೆ. ಇನ್ನು ಮುಂದೆ ಬರುವಂಥ ಟೈಮನ್ನು ನೀವು ಎಷ್ಟು ಯುಟಿಲೈಸ್ ಮಾಡ್ಕೊಳ್ತೀರಿ ಅದು. ಕಾರಣ ಯಾರೂ ಕೇಳಲ್ಲ, ಸೊ ಆ ಕಾರಣ ಯಾರಿಗೂ ಬೇಕಾಗಿಲ್ಲ. ಸಕ್ಸಸ್ ಆದರೆ ಅದರ ಫಲ ನೀವು ತಿಂತೀರಿ, ಸಕ್ಸಸ್ ಆಗಲಿಲ್ಲ ಅಂದರೂ ಕೂಡ ಅದರ ಫಲನ ನೀವು ತಿಂತೀರಿ. ಕ್ರೆಡಿಟ್ ಯಾರಿಗೂ ಕೊಡ್ತೀರಿ ಅಥವಾ ಕ್ರೆಡಿಟ್ ಯಾರಿಗೂ ಕೊಡಲ್ಲ. ಸೊ ದಟ್ ಲೆಫ್ಟ್ ಟು ಯು. ಯಾಕೆ ಅಂತ ಹೇಳಿದರೆ ರಿಯಾಲಿಟಿ ಹಾಗೆ ಇರುತ್ತೆ. ನೀವು ನಿಮ್ಮ ಸಿದ್ಧತೆಯನ್ನು ಕರೆಕ್ಟಾಗಿ ಮಾಡಿ. ಸೊ ಸಕ್ಸಸ್ ಆಗಬೇಕು ಅಂದರೆ ಸ್ಟೆಪ್ಸನ್ನು ನೀವು ಹತ್ತಲೇಬೇಕು, ಲಿಫ್ಟನ್ನು ಹುಡುಕಬೇಡಿ. ಓಕೆ, ಸೊ ಐ ಹೋಪ್ ನಾನು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ರಿಕ್ರೂಟ್ಮೆಂಟ್ ಆಗುವ ಸಂದರ್ಭದಲ್ಲಿ ನೋಟಿಫಿಕೇಷನ್ ಕರೆಕ್ಟ್ ಓದ್ಕೊಳ್ಳಿ. ಆ ನೋಟಿಫಿಕೇಷನ್ ತಕ್ಕಂತೆ ನೀವು ಸಿದ್ಧತೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಒಂದು ಪರಿಶ್ರಮ ಹೇಗಿರಬೇಕು ಅಂದರೆ ಪರೀಕ್ಷೆಯಲ್ಲಿ ಸಕ್ಸಸ್ ಆಗಲೇಬೇಕು ಅನ್ನೋ ಥರ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಸಮಯ ನಿಗದಿಪಡಿಸ್ಕೊಳ್ಳಿ. ಜೊತೆಗೆ ಹೆಲ್ತನ್ನು ಕೂಡ ಚೆನ್ನಾಗಿಟ್ಕೊಳ್ಳಿ. ಮಾರ್ನಿಂಗ್ ವಾಕ್ ಮಾಡೋದು, ಒಳ್ಳೆ ಪೌಷ್ಟಿಕ ಆಹಾರ ತಿನ್ನುವಂಥದ್ದು, ಹೆಚ್ಚಿನದಾಗಿ ಅಭ್ಯಾಸವನ್ನು ಮಾಡುವಂಥದ್ದು, ಮತ್ತು ಒಳ್ಳೆಯ ಬೆಸ್ಟ್ ಕೊಲೀಗ್ ಅಥವಾ ನಿಮ್ಮ ಓದ್ಕೊಳ್ಳೋಕ್ಕೆ ಸಹಪಾಠಿಗಳು ಅಂಥವರ ಜೊತೆ ಡಿಸ್ಕಷನ್, ಕೆಲವೊಂದು ಪ್ರಶ್ನೆಗಳನ್ನು ಮಾಡುವಂಥದ್ದು. ಜೊತೆಗೆ ಒಂದಷ್ಟು ಸಾಮಾಜಿಕ ಜಾಲತಾಣಗಳು. ನಿಮಗೆ ಫ್ರೀ ಇದ್ದಾಗ ಉಪ್ಪಿನಕಾಯಿ ಎಷ್ಟು ಊಟನೇ ಆಗಬಾರ್ದು. ಅಥವಾ ನೀವು ಕೋಚಿಂಗ್ ಹೋಗ್ತೀನಿ ಅಂತ ಹೇಳಿದ್ರೆ ಕೋಚಿಂಗ್ ಹೋಗ್ರಿ, ಅಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಮೊದಲು ನಿಮ್ಮ ತಲೆಗೆ ಹಾಕ್ಕೊಳ್ಳೋದು. ಅವ್ರು ಹೆಂಗೆ ಹೇಳ್ಕೊಡ್ತಾರೆ, ತುಂಬ ಬ್ರಿಲಿಯಂಟ್ ಇದ್ದಾರೆ ಆ ಸರು, ಅದೆಲ್ಲ ಬೇಡ. ನೀವೆಷ್ಟು ಬ್ರಿಲಿಯಂಟ್ ಆಗ್ತೀರಿ ಅದನ್ನು ನೋಡಿ. ಈ ರೀತಿ ಏನು ಮಾಡಬೇಕು, ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಸೊ ಈಗ ಸ್ಟಾರ್ಟ್ ಮಾಡಿ. ನೋಟಿಫಿಕೇಷನ್ ಆದಮೇಲೆ ಸ್ವಲ್ಪ ಜಾಸ್ತಿ ಮಾಡಿ. ಈಗ ನೀವು 2 ಅವರ್ ಓದ್ತಿದ್ರೆ ಅವಾಗ 4 ಅವರ್, ಈಗ 4 ಅವರ್ ಇದ್ದರೆ ಅವಾಗ 8 ಅವರ್, ಆ ರೀತಿ ಡಬಲ್ ಮಾಡ್ಕೊತ ಹೋಗ್ರಿ. ಸೊ ಆಲ್ ದ ಬೆಸ್ಟ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲಲ್ಲೂ ಕೂಡ ಸಾಕಷ್ಟು ಮ್ಯಾಥ್ಸ್, ಸೈಕಾಲಜಿ, ಕನ್ನಡ ಈ ಥರ ಕ್ಲಾಸಸ್ಗಳು ಇದ್ದಾವೆ. ನಿಮ್ಗೆ ಇಷ್ಟ ಇದ್ದರೆ ಅವುಗಳನ್ನು ಕೂಡ ರೆಫರ್ ಮಾಡ್ಕೊಂಡು ನೋಡಿ ಹೆಚ್ಚಿನದಾಗಿ ಅಭ್ಯಾಸವನ್ನು ಬುಕ್ಕಿಂದ ಮಾಡಿ. ಅದು ನಿಮ್ಮ ಕಾನ್ಫಿಡೆನ್ಸನ್ನು ಇನ್ನಷ್ಟು ಕೊಡುತ್ತೆ. ಧನ್ಯವಾದಗಳು.